ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈಗ ವೀಕ್ಲಿ ರೀಡಿಂಗ್ ಏನಿದೆ ಅಂತ ನೋಡೋಣ. ಈ ವೀಕ್ದಲ್ಲಿ ನಾವು ಯಾವ ಥರದ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಬಹುದು ಮತ್ತು ನಾವು ಯಾವ ಥರದ ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದನ್ನು ನೋಡೋಣ. ಇದು ಈಗ ವಾಯುತತ್ವದ ರಾಶಿಯವರಿಗಾಗಿ ಮತ್ತು ಜಲತತ್ವದ ರಾಶಿಯವರಿಗಾಗಿ. ಈಗ ಮೊದಲು ನಾವು ವಾಯುತತ್ವದ ರಾಶಿಯನ್ನು ನೋಡೋಣ. ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ. ಓಕೆ, ಅದಕ್ಕಿಂತ ಮುಂಚೆ ನೋಡ್ರಿ ಈಗ ಹೆಂಗೈತಿ ಅಂತಂದ್ರೆ, ಇದು ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ. ಈಗ ಕುಂಭರಾಶಿಯೊಳಗೆ ಈಗ ಸದ್ಯ ರಾಹು ವಿತ್ ವೀನಸ್ ಆ್ಯಂಡ್ ಮರ್ಕರಿ. सब चीज़ हवा हवा ही हो जाएगा. Okay, these are the cards for 1 week. ತಾವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ಮೂಲಕ ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಂಟೆಂಟ್ ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಓಕೆ, ಈಗ ವಾರಾಂತ್ಯದೊಳಗೆ ಆಗುವಂಥ ಚಾನ್ಸಸ್ ಏನಪ್ಪ ಅಂತಂದ್ರೆ, ಇಮೋಷ್ನಲಿ ನೀವೇನಾದರೂ ಹರ್ಟ್ ಆಗುವಂಥ ಚಾನ್ಸಸ್ ಆರ್ ದೇರ್. ಓಕೆ, ಯಾಕಂದರೆ ಹ್ಯಾಂಗ್ಡ್ ಮ್ಯಾನ್ ಇದೆ ಇಲ್ಲಿ. ವಿಚಾರಗಳ ಬದಲಾಗಿ ಕೂಲಂಕಷವಾಗಿ ವಿಚಾರ ಮಾಡೋದು, ವಿಚಾರಗಳ ಬದಲಾಗಿ ಕೂಲಂಕಷವಾಗಿ ವಿಚಾರ ಮಾಡೋದು. ನೀವು ಕಂಡದ್ದೆಲ್ಲ ಸತ್ಯನೇ ಅಲ್ಲ. ಯಾಕಂದ್ರೆ ರಾಹುವಿನ ಜೊತೆ ವೀನಸ್ ಆ್ಯಂಡ್ ಮರ್ಕರಿ, ರಾಹುವಿನ ಜೊತೆ ವೀನಸ್ ಆ್ಯಂಡ್ ಮರ್ಕರಿ. ತುಲಾ ರಾಶಿಯ ಓನರ್ ಯಾರಂದ್ರೆ ವೀನಸ್, ಹೀ ಈಸ್ ವಿತ್ ರಾಹು. ಸೊ ಯು ಬಿ ಕೇರ್ಫುಲ್. ಯಾವುದಾದ್ರೂ ವಿಷಯ ನಿಮ್ಗೆ ಏನಾದರೂ ಕಂಡು ಬಂದರೆ, ಯಾವುದಾದ್ರೂ ವಿಷಯ ನಿಮಗೆ ಕೇಳಿದರೆ ಅದರ ಬದಲಾಗಿ ಟೇಕ್ ಅ ಸೆಕೆಂಡ್ ಥಾಟ್, ಟೇಕ್ ಅ ಪೌಸ್. ನಿಮ್ಮ ಕಣ್ಮುಂದೆ ಬರುವಂಥ ವಿಷಯವನ್ನು ಬೇರೆ ದೃಷ್ಟಿಕೋನದಿಂದ ನೋಡಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಯಾವುದೇ ವಿಷಯದಲ್ಲೂ ಗಡಬಡಿಯಿಂದ ನಿರ್ಧಾರ ತೊಗೊಳಕ್ಕೆ ಹೋಗ್ಬಿಡ್ರಿ. ಅದರ್ವೈಸ್ ಇಮೋಷ್ನಲಿ ಹರ್ಟ್ ಆಗುವಂಥ ಚಾನ್ಸಸ್ ಆರ್ ದೇರ್. ನೈಟ್ ಆಫ್ ಸೋರ್ಟ್ಸ್ ಆ್ಯಂಡ್ ಪೇಜ್ ಆಫ್ ಸೋರ್ಟ್ಸ್, ಬೋತ್ ದ ಸೋರ್ಟ್ಸ್ ಆರ್ ದೇರ್. ಈಗ ಹೆಂಗಂತಂದ್ರೆ ಏರಿ ಸೈನ್, ಸೋರ್ಟ್ಸ್ ಅಂತಂದರೆ ಏರಿ ಸೈನ್ಸ್ ತೋರಿಸ್ತಾವೆ. ಓಕೆ, ನಿಮ್ಮ ವಿಚಾರಗಳನ್ನು ತೋರಿಸ್ತಾವೆ. ನಿಮ್ಮ ವಿಚಾರಗಳಲ್ಲಿ ನೀವು ಒಂಥರ ಅಗ್ರೆಸಿವ್ ವಿಚಾರಗಳನ್ರಿ, ಅಥವಾ ವಿಚಾರದಲ್ಲಿ ವಿಚಾರದೊಳಗೆ ಒಂಥರ ಇಂಪಲ್ಸಿವ್ನೆಸ್, ಗಡಿಬಿಡಿಯಿಂದ ಮಾತಾಡೋದು, ಯಾವುದಾದ್ರು ವಿಷಯದೊಳಗೆ ದುಡುಕಿ ಯಾವುದಾದ್ರು ವಿಷಯಗಳ ಬದಲಾಗಿ ನಿರ್ಧಾರ ತಗೊಳ್ಳೋದು. ಕ್ವೀನ್ ಆಫ್ ಸೋರ್ಟ್ಸ್, ನಾನು ಹೇಳಿದ್ದೆ ಸರಿ ಅಂತ ಹೇಳಿ ನಿರ್ಧಾರಗಳನ್ನು ಮಾಡೋದು. ಆ ಥರ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ, ಇದರರ್ಥ ಟೈಮ್ ಚೇಂಜ್ ಆಗ್ತಾ ಇದೆ. ಟೈಮ್ ಏನಾದರೂ ಒಂದು ದಿಸ್ ಇಸ್ ಅ ಗುಡ್ ಲಕ್ ಕಾರ್ಡ್. ಏನಾದರೂ ಒಳ್ಳೆಯ ವಿಷಯ ಆಗ್ಬೋದು, ಏನಾದರೂ ಒಳ್ಳೆ ಚಾನ್ಸಸ್ ನಿಮ್ಗೆ ಬರಬಹುದು. ಆದರೆ ಹೆಂಗಂತಂತಂದ್ರೆ, ನೀವು ನಿಮ್ಮ ವಿಚಾರಗಳನ್ನು ಸ್ವಲ್ಪ ಸ್ಥಿಮಿತದಲ್ಲಿ ಇಟ್ಟುಕೊಳ್ಳಿ. ಪೇಜ್ ಆಫ್ ಸೋರ್ಟ್ಸ್ ಆ್ಯಂಡ್ ನೈಟ್ ಆಫ್ ಸೋರ್ಟ್ಸ್ ಹೆಂಗಂತಂದರೆ ಇನ್ಸ್ಟಂಟ್ ಆ್ಯಕ್ಷನ್ಸ್, ಇನ್ಸ್ಟಂಟ್ ಹಂಗೆ ಮಾತಾಡೋದು. ಯಾವುದಾದ್ರೂ ಮಾತುಕತೆ ಸಂದರ್ಭದಲ್ಲಿ ನೀವೇನಾದರೂ ಭಾಗವಹಿಸಿದರೆ ಅಥವಾ ನೀವೇನಾದರೂ ಅಲ್ಲಿ ಪ್ರೆಸೆಂಟ್ ಇದ್ದರೆ ನಿಮಗೆ ಅನಿಸಿದ್ದನ್ನು ಥಟ್ ಅಂತ ಹೇಳಕ್ಕೆ ಹೋಗಬೇಡಿ. ದಿಸ್ ಇಸ್ ಅ ಗುಡ್ ಲಕ್ ಕಾರ್ಡ್. ಕೆಳಗಡೆ ಏನಿದೆ? ನೈನ್ ಆಫ್ ಸೋರ್ಟ್ಸ್. ಇದು ಇರಲಾರದ ವಿಷಯಗಳನ್ನು ವಿಚಾರ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ಳೋವಂಥದ್ದು. ಸೊ ಹೆಂಗಂತಂತಂದ್ರೆ, ನೀವು ಏನು ಮಾತಾಡ್ತೀರ ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ. ಅದ್ರ ಕೆಳಗಡೆ ಏನು ಬರ್ತಾಯಿದೆ ನೋಡಿರಿ, 9 ಆಫ್ ಕಪ್ಸ್ ಅಂದರೆ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್. ಇಲ್ಲಿ 8 ಐತಿ, ಇಲ್ಲೇ 9 ಐತಿ. ಸೊ ಇದೆಲ್ಲ ಈ ಕಾರ್ಡಿಲ್ಲಿ ನಿಮಗೆ ಏನು ಹೇಳ್ತೈತಿ ವಿಷಯ ಅಂತಂತಂದರೆ, ನಿಮ್ಮ ಮಾತಿನ ಮೇಲೆ ಮತ್ತು ನಿಮ್ಮ ವಿಚಾರಗಳ ಮೇಲೆ ಹಿಡಿತಾ ಇರಲಿ ಅಂತಂದು ಹೇಳಿ. ಯಾಕಂದರೆ ಅಲ್ಲಿ 11 ಎನರ್ಜಿ ಐತಿ 4 ಆಫ್ ವಾಂಡ್ಸ್ದೊಳಗೆ. ಸೊ ಲೈಫ್ ಸ್ಟೇಬಲ್ ಆಗಾಕತ್ತೈತಿ. ನಿಮ್ಮ ಮನೆಯೊಳಗೆ ಏನಾದರೂ ಒಳ್ಳೆಯ ವಿಷಯಗಳು ಜರುಗುವಂಥದ್ದು, ಅಥವಾ ನಿಮ್ಮನ್ನು ಯಾವುದಾದ್ರೂ ಫಂಕ್ಷನ್ಸಿಗೆ ನಿಮ್ಮ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಇನ್ವೈಟ್ ಮಾಡುವಂಥದ್ದು, ನೀವೇನಾದರೂ ಲಾಂಗ್ ಟ್ರಾವೆಲಿಂಗ್ ಮಾಡುವಂಥದ್ದು, ಈ ಥರದ ವಿಚಾರಗಳು ನಿಮ್ಮಲ್ಲಿ ನಡೀತವೆ. ಏಂಜಲ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ಅಂತ ನೋಡೋಣ. Okay, wisdom. Have you ever been told
that you are wise beyond your years. Now is the time to call upon your inner fairy wisdom to help you with challenge. ನೋಡ್ರಿ ಎಷ್ಟು ಕರೆಕ್ಟ್ ಹೇಳಕತ್ತಾರ ಅವರು. Ask for help. Angels are celestial beings who protect everyone, and the fairies says now is the time for you to ask angelic assistance. ಓಕೆ, ಇನ್ ಕೇಸ್ ನಿಮಗೆ ಯಾವುದಾದ್ರೂ ವಿಷಯದಲ್ಲಿ ಕನ್ಫ್ಯೂಷನ್ ಇದ್ದರೆ ಆ್ಯಕ್ಚುಲಿ ಹೆಂಗೆ ಇಲ್ಲೇ ಕ್ವೀನ್ ಆಫ್ ಸೋರ್ಟ್ಸ್ ಇದೆ. ಕ್ವೀನ್ ಆಫ್ ಸೋರ್ಟ್ಸ್ ಮೀನ್ಸ್ ಮೆಂಟಲಿ ವೆರಿ ಬ್ಯಾಲೆನ್ಸ್ಡ್, ಮೆಂಟಲಿ ವೆರಿ ಬ್ಯಾಲೆನ್ಸ್ಡ್, ದೇ ಟೇಕ್ ಅ ಪ್ರಾಪರ್ ಡಿಸಿಷನ್ಸ್. ಆದರೆ ಹೆಂಗೈತಿ ಅಂತಂದ್ರೆ ಇನಿಷಿಯಲಿ ಪೇಜ್ ಆಫ್ ಸೋರ್ಟ್ಸ್ ಆ್ಯಂಡ್ ನೈಟ್ ಆಫ್ ಸೋರ್ಟ್ಸ್ ಇಂಪಲ್ಸಿವ್ನೆಸ್ ತೋರಿಸುತ್ತೆ. ಪೇಜ್ ಆಫ್ ಸೋರ್ಟ್ಸ್ ಏನು ತೋರಿಸುತ್ತೆ, ಸ್ವಲ್ಪ ಇರ್ರೆಸ್ಪಾನ್ಸಿಬಿಲಿಟಿ, ವಿಚಾರಗಳನ್ನು ಸರಿಯಾಗಿ ವಿಚಾರ ಮಾಡದೆ ಏನಾದರೂ ಒಂದು ಪಟ್ಟಂತ ಹೇಳುವಂಥದ್ದು. ಸೊ ಅದರಿಂದ ಇಲ್ಲದ ಸಲದ್ದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗಿರ್ತಾವೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಏಂಜಲ್ ಏನು ಹೇಳ್ತತಿ ಅಂತಂದರೆ, ನಿಮಗೆ ಏನಾದರೂ ಆ ಥರದ ಪ್ರಾಬ್ಲಮ್ಸ್ ಇದ್ದರೆ ನೀವು ಯಾರಾದರೂ ಬೇರೆಯವ್ರ ಕಡೆಯಿಂದ ಹೆಲ್ಪ್ ತೊಗೊಳ್ರಿ. ಅದರ್ವೈಸ್ ನೀವು ಡಿವೈನ್ ಗೈಡೆನ್ಸನ್ನು ತೊಗೊಂಡು ಆಮೇಲೆ ಮುಂದುವರಿರಿ, ಗಡ್ಬಡಿ ಮಾಡಬೇಡ್ರಿ ಅಂತ. ಓಕೆ, ಸೊ ಈಗ ಜಲತತ್ವದ ರಾಶಿಗಳಿಗಾಗಿ ಏನು ರೀಡಿಂಗ್ ಬರ್ತಿದೆ ಅಂತ ನೋಡೋಣ. ಜಲತತ್ವದ ರಾಶಿಗಳು ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ತಾನಾಗಿ 2 ಕಾರ್ಡಿದ ಪಾಪಪ್ ಆಯಿತು. ಸೊ ಬಾಟಮ್ದಲ್ಲಿ ಸೆವೆನ್ ಆಫ್ ವಾಂಡ್ಸ್ ಇದೆ. ಇದು ಜಲತತ್ವದ ರಾಶಿಯವರಿಗಾಗಿ. ಸೊ ಇಲ್ಲಿ ರೀಡಿಂಗ್ ಏನು ಬರ್ತಾ ಇದೆ ಅಂತಂದರೆ, ಬಾಟಮ್ ಆಫ್ ದ ಡೆಕ್ 7 ಆಫ್ ವಾಂಡ್ಸ್. ಓಕೆ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದು ವಿದೌಟ್ ಬ್ರೇಕ್ ಕೆಲಸ ಮಾಡಿ. ನೈಟ್ ಆಫ್ ವಾಂಡ್ಸ್ ಏನು ತೋರಿಸುತ್ತೆ ಅಂತಂದ್ರೆ, ಒಂದು ನಿಮ್ಮ ಕರಿಯರ್ದೊಳಗೆ ಒಂದು ಸಡನ್ ಸ್ವಿಫ್ಟ್ ಬರೋದು. ಬಟ್ ಇಲ್ಲಿ ಹೆಂಗಂತಂದ್ರೆ ನೋಡ್ರಿ, ನೀವು ಅಗ್ರೆಸಿವ್ ಆಗಿ ಕೆಲಸ ಮಾಡೋದನ್ನು ತೋರ್ಸಾಕತ್ತೈತಿ. ಯಾಕಂತಂದ್ರೆ ಮಾರ್ಸ್ ಆ್ಯಂಡ್ ಸನ್ ಇನ್ 10th ಹೌಸ್, ದೇ ಆರ್ ಆಸ್ಪೆಕ್ಟಿಂಗ್ 4th ಹೌಸ್. ಅಂದರೆ ಅದ್ರದ್ದು ಮುಂದ್ಗಡೆ ಏನು ಮನಿ ಅಲ್ಲ, ಅದ್ರ ಮೇಲೆ ಅವರು ದೃಷ್ಟಿ ಹಾಕ್ತಾರೆ. ಅಲ್ಲಿಂದ ಅದು ಮನಿ, ಇಮೋಷನ್ಸು, ಫೀಲಿಂಗ್ಸು ಮತ್ತು ನಿಮ್ಮ ಮೆಂಟಲ್ ಪೀಸು ತೋರಿಸ್ತೈತಿ. ಅದರಿಂದ ಏನಾಗ್ತೈತಿ, ಈ ಕೆಲಸ ಮಾಡಿದ ಮೇಲೆ ನೈಟ್ ಆಫ್ ವಾಂಡ್ಸ್ ಏನು ತೋರಿಸ್ತೈತಿ ಅಂದರೆ, ನಿಮ್ಮ ಕರಿಯರ್, ಬಿಸ್ನೆಸ್, ಪ್ರೊಫೆಷನ್ದೊಳಗೆ ಒಂದು ಸಡನ್ ಸ್ವಿಫ್ಟ್. ಸೊ ಈ ಕಾರ್ಡ್ಸ್ ಏನು ಹೇಳ್ತಾವ ಅಂತಂತಂದ್ರೆ, ಡಿಸಿಷನ್ಸ್ ತೊಗೋಬೇಕಂದ್ರೆ, ವರ್ಕ್ ರಿಲೇಟೆಡ್ ಏನಾದರೂ ಡಿಸಿಷನ್ ತೊಗೋಬೇಕು ಅಂತಂತಂದರೆ ನಿಮ್ಮ ತಲೆ ಒಂದು ಸ್ವಲ್ಪ ಶಾಂತ ಇಟ್ಕೊಂಡು ನೀವು ಡಿಸಿಷನ್ಸ್ ತೊಗೊಬ್ರಿ. ಯಾವುದರ ವಿಷಯದೊಳಗೆ ಗಡಿಬಿಡಿಯಿಂದ ಯಾವುದೇ ಥರದ ನಿರ್ಧಾರಗಳನ್ನು ತೊಗೊಳ್ಲಿಕ್ಕೆ ಹೋಗಬೇಡ್ರಿ. ಓಕೆ, ಇಡೀ ವಾರದವರೆಗೂ ಯು ಫೀಲ್ ಎನರ್ಜೆಟಿಕ್ ಬಿಕಾಸ್ ಸನ್ ಕಾರ್ಡ್ ಇಸ್ ದೇರ್. ದಿಸ್ ಶೋಸ್ ವೆರಿ ಗುಡ್ ಹೆಲ್ತ್, ವೆರಿ ಗುಡ್ ಮೈಂಡ್ ಸೆಟ್. ಆಮೇಲೆ ಇದು ಲವರ್ಸ್ ಕಾರ್ಡ್ ಇದೆ. ಮ್ಯಾರೇಜ್ ರಿಲೇಟೆಡ್ ತಾವೇನಾದರೂ ತಮ್ಮ ಮನೆಯವರಿಗೆ ಮನೆಯವ್ರ ಜೊತೆ ಮಾತಾಡಿ ವಿಷಯವನ್ನು ಬಗೆಹರಿಸ್ಕೊಳ್ಳುವಂಥ ವಿಚಾರ, ಕಮಿಟ್ಮೆಂಟ್ ಕೊಡುವಂಥ ವಿಚಾರ, ಈ ಥರದ ವಿಚಾರಗಳು ಇಲ್ಲಿ ನಡೀತಾವೆ. ದಿಸ್ ಇಸ್ ಅ ವೆರಿ ಪಾಸಿಟಿವ್ ರೀಡಿಂಗ್. ನೀವು ಏನೆಲ್ಲ ಶ್ರಮ ಪಟ್ಟಿರಿ ಅದರ ಬದಲಾಗಿ ನೀವು ಶಾಂತ ರೀತಿಯಿಂದ ವಿಚಾರ ಮಾಡಬೇಕು ಮತ್ತು ವಿಚಾರ ಮಾಡ್ತೀರಿ. ಬಿಕಾಸ್ ಸನ್ ಕಾರ್ಡ್ ಇಸ್ ದೇರ್ ಆ್ಯಂಡ್ ಹ್ಯಾರೋಫಂಟ್ ಕಾರ್ಡ್ ಇಸ್ ದೇರ್. ಇದೇನು ತೋರಿಸುತ್ತೆ ಅಂತಂದರೆ, ಇಮೋಷ್ನಲಿ ಮೆಂಟಲಿ ಬ್ಯಾಲೆನ್ಸ್ಡ್ ಇದ್ದು ಲಾಂಗ್ ಟರ್ಮ್ ಸಲುವಾಗಿ ವಿಚಾರ ಮಾಡಿ ಒಳ್ಳೆಯ ನಿರ್ಣಯಗಳನ್ನು ತಗೊಳ್ಳುವಂಥದ್ದು. ದಿಸ್ ಈಸ್ ಅ ಕಲೆಕ್ಟಿವ್ ರೀಡಿಂಗ್. ಕೆಲವೊಬ್ಬರು ಹಿಂಗೆ ಮಾಡ್ಬೋದು, ಕೆಲವೊಬ್ಬರು ಗಡಿಬಿಡಿಯಿಂದ ಏನಾದರೂ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಚಾನ್ಸಸ್ಸೂ ಅದಾವ. ಅದಕ್ಕೆ ನೀವೇನು ಮಾಡಿರಿ ಅಂತಂತಂದ್ರೆ, ನಿಮ್ಮ ಸಿಚುವೇಶನ್ಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ತಲೆ ಶಾಂತ ಇಟ್ಕೊಂಡು ವಿಚಾರ ಮಾಡಕ್ಕೆ ನೋಡ್ರಿ. ಯಾಕಂತಂತಂದ್ರೆ ಈಗ ಸದ್ಯ 4ನೇ ಮನೆ ಡಿಸ್ಟರ್ಬ್ ಆಗಿರ್ತೈತಿ ಬಿಕಾಸ್ ಆಫ್ ದೋಸ್ 2 ಮೇಲ್ ಫಿಕ್ಸ್, ಸನ್ ಆ್ಯಂಡ್ ಮಾರ್ಸ್. ಮೇಜರ್ ಕಮಿಟ್ಮೆಂಟ್ಸ್ ಆ್ಯಂಡ್ ಮೇಜರ್ ಚಾಯ್ಸಸ್ ಆರ್ ಚೇಂಜಸ್ ಇನ್ ಇಮೋಷ್ನಲ್ ಲೈಫ್. ಓಕೆ, ಮದುವೆ ಅನ್ರಿ, ಪಾರ್ಟ್ನರ್ಶಿಪ್ ಅನ್ರಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ಪನು ಅಂತನ್ರಿ, ಅದರೊಳಗೆ ಏನಾದರೂ ನೀವು ಕಮಿಟ್ಮೆಂಟ್ ಕೊಡೋದು, ಸೀರಿಯಸ್ ಕಮಿಟ್ಮೆಂಟ್ ಕೊಡೋದು, ಆ ಥರದ ವಿಚಾರಗಳು ನಡೆಯೋಂಥ ವಿಷಯ. ಆದರೆ ಇಷ್ಟೇ, ಹಾರ್ಡ್ ವರ್ಕ್ ಮಾಡಬೇಕು, ಡೋಂಟ್ ಗೆಟ್ ಕನ್ಫ್ಯೂಸ್ಡ್.
ಓಕೆ. ಎಜುಕೇಷನ್ ರಿಲೇಟೆಡ್ ಒಳ್ಳೆ ನ್ಯೂಸ್ ಏನಪ್ಪ ಅಂದರೆ, ನೀವೇನಾದರೂ ಬ್ರ್ಯಾಂಚ್ ಚೂಸ್ ಮಾಡಿದರೆ, ಯಾವುದಾದ್ರೂ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಚೂಸ್ ಮಾಡಿದರೆ ಅದಕ್ಕೆ ನಿಮ್ಮ ಪೇರೆಂಟ್ಸೂ ಒಪ್ಪಿಗೆ ಕೊಡುವಂಥದ್ದು. ಅಂದರೆ ಎಜುಕೇಷನ್ ರಿಲೇಟೆಡ್ ನೀವೇನು ಬಯಸಿರಲ್ಲ ಅದು ನಿಮಗೆ ಸಿಗುವಂಥದ್ದು. ಮ್ಯಾರೇಜ್ ಅನ್ರಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅನ್ರಿ, ಕಮಿಟ್ಮೆಂಟ್ ಮಾಡೋದನ್ರಿ, ಏನಾದರೂ ರಿಲೀಜಿಯಸ್ ಫಂಕ್ಷನೂ ನಿಮ್ಮ ಮನೆಯೊಳಗೆ ಆಗಬಹುದು. ಸೊ ನೀವು ಏನೆಲ್ಲ ಪರಿಶ್ರಮ ಪಟ್ಟಿರಲ್ಲ ಅದಕ್ಕೆ ಈ ವಾರಾಂತ್ಯದೊಳಗೆ ಒಂದು ಒಳ್ಳೆಯ ರಿಸಲ್ಟ್ ಇದೆ. ಈಗ ಏಂಜಲ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಇದೆ ಈ ವಾರಕ್ಕಾಗಿ? ಅಬಂಡನ್ಸ್ ಬರ್ತಾ ಇದೆ. ಓಕೆ. ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಇನ್ಕಮಿಂಗ್ ಅಬಂಡನ್ಸ್. ರಿಲೀಸ್ ಎನಿ ಮೆಂಟಲ್ ಬ್ಲಾಕ್ಸ್ ಯು ಮೇ ಹ್ಯಾವ್ ಇನ್ ಫೇರಿ ಲ್ಯಾಂಡ್ ಆ್ಯಂಡ್ ಹ್ಯೂಮನ್ ಲ್ಯಾಂಡ್. ದೆರ್ ಈಸ್ ಇನಫ್ ಅಬಂಡನ್ಸ್ ಫಾರ್ ಎವ್ರಿ ಒನ್. ಓಕೆ. See, strategizing. When you gaze at the stars, you give yourself fairy focus. Your intuition will flow more freely and reveal what you need to know about your situation. ಇಲ್ಲಿ ಏನು ಹೇಳ್ತಾ ಇದೆ ಅಂತಂತಂದರೆ, ಏನೇ ಕೆಲಸ ಮಾಡ್ಬೇಕಂತಂತಂದ್ರೂ ಸಹಿತ ಅದನ್ನು ಪ್ರಾಪರ್ ಹಂಗೆ ಪ್ಲ್ಯಾನ್ ಮಾಡಿರಿ, ಅದನ್ನು ಎಕ್ಸಿಕ್ಯೂಟ್ ಮಾಡಿರಿ. ಯಾಕಂದರೆ ಎಲ್ಲ ಕಾರ್ಡ್ಸೂ ಇಲ್ಲಿ ಚಲೋ ಅದಾವೆ. 2 ಬ್ಯೂಟಿಫುಲ್ ಕಾರ್ಡ್ಸ್ ಆರ್ ದೇರ್ ಕಿ ಸನ್ ಆ್ಯಂಡ್ ಹೇರೋಫಂಟ್. ಓಕೆ. ಒಂದು ಸೂರ್ಯ, ಒಂದು ಗುರು. ಸೊ ದಿಸ್ ಶೋಸ್ VIP ಕ್ಯಾಟಗರಿ ಏನೋ. ಸೊ ಒಳ್ಳೆಯ ವಿಷಯಗಳು ನಿಮ್ಮ ಜೊತೆ ಆಗೋ ಹೊತ್ನಾಗ ಯಾವುದೇ ವಿಷಯಗಳ ಬದಲಾಗಿ ನಿರ್ಧಾರ ಮಾಡಬೇಕಂತಂದರೆ ನೀವು ಸಡನ್ನಾಗಿ ಏನಾದರೂ ನಿರ್ಧಾರ ಮಾಡೋ ಬದಲು ಯಾರಾದರೂ ನಿಮ್ಮಲ್ಲಿ ಹಿರಿಯರಿದ್ದರೆ ಅವ್ರ ಗೈಡೆನ್ಸ್ ತೊಗೊಳ್ರಿ. ಓಕೆ. ವರ್ಕ್ ಸ್ಟ್ರಾಟಜಿಕಲಿ. ಬಿಕಾಸ್ ಅಬಂಡನ್ಸ್ ನಿಮ್ಮ ಎಡೆಗೆ ಬರ್ತಾ ಇದೆ. ಅಬಂಡನ್ಸ್ ಅಂದರೆ ಬರೀ ದುಡ್ಡೇ ಅಂತಂತಲ್ಲ, ಯಾವುದೇ ವಿಷಯದಲ್ಲಿ ಕೊರತೆ ಇದ್ದರೂ ಆ ಕೊರತೆಯನ್ನು ನೀಗಿಸುವಂಥ ವಿಷಯ ನಿಮ್ಮ ಜೊತೆ ನಡೆಯುವಂಥದ್ದು. ಈ ವಾರದ ರೀಡಿಂಗ್ ತಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.